ಹಾಯ್ ಸರ್, ನೀವು ಅವಾಗಲೇ ಹೇಳಿದ್ರಲ್ಲ ಸೋಲಾರ್ ಎಕ್ಲಿಪ್ಸ್, ಅದರಲ್ಲೂ ಕೊಲಂಬಸಿನ ಸ್ಟೋರಿ ತುಂಬಾ ಇಷ್ಟ ಆಯ್ತಾ ನಿಂಗೆ? ಮತ್ತೇನಾದ್ರೂ ಆ ಥರದ್ದು ಇದೆಯಾ ಹಂಗೆ? ನಿಜಾಗ್ಲೂ ಆ ಕೊಲಂಬಸ್ನ ಸಾಹಸಗಳು ಅವನ್ನೆಲ್ಲ ಓದ್ಬೇಕಪ್ಪ, ನೀವೆಲ್ಲ ಭಾಳ ಚೆನ್ನಾಗಿದೆ. ಇಟ್ಸ್ ನೈಸ್. ಕೊಲಂಬಸ್ ಹೋಗ್ತಾನೆ ಅಮೆರಿಕಾ, ಅದೆಲ್ಲ ಭಾಳ ಚೆನ್ನಾಗಿದೆ. ಇಟ್ಸ್ ಆಲ್ ಫೈನ್. ಇನ್ನೇನು ವಿಶೇಷ ಇದೆ ಅಂತನಾ? ಏನು ಹೇಳಿ ನಿಮಗೆ? ಇವತ್ತಿನ ಏನು ಸೋಲಾರ್ ಎಕ್ಲಿಪ್ಸ್ ಇದೆಯಲ್ಲ, ಅಗೇನ್ ಯುನಿಕ್. ನೋಡಿ ನಿಂಗೆ ಥ್ಯಾಂಕ್ ಯು ನೆನೆಸಿದ್ದಕ್ಕೆ. ಇವತ್ತು ಮತ್ತೆ ಅದು ಯುನಿಕ್ ಏನಪ್ಪ ಅಂದರೆ, ಇವತ್ತು ವಿ ಕಾಲ್ ಇಟ್ ಆ್ಯಸ್ ಆ್ಯನ್ಯುಲಾರ್ ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೀವಿ. ಏನು ಸರ್ ಹಿಂಗಂದರೆ ಆ್ಯನ್ಯುಲಾರ್ ಸೋಲಾರ್ ಎಕ್ಲಿಪ್ಸ್ ಅಂದರೆ, ಈ ಇವತ್ತು ನಮ್ಗೆ ಆಗಲೇ ನಿಂಗೆ ಏನು ಹೇಳಿದೆ, ಸೂರ್ಯ ಇದೆ, ನಡುವೆ ಚಂದ್ರ ಬಂದ್ಬಿಡ್ತಾನೆ, ಭೂಮಿ ಸೂರ್ಯ ನಡುವೆ ಚಂದ್ರ ಬರೋದಕ್ಕೆ ನಮಗೆ ಸೂರ್ಯ ಬ್ಲಾಕ್ ಆಗ್ತಾನೆ. ದಟ್ಸ್ ಆಲ್. ಇವತ್ತು ಫಾಲ್ಗುಣ ಮಾಸದ ಅಮಾವಾಸ್ಯೆ ಇವತ್ತು. ಇವತ್ತು ಬಹಳ ವಿಚಿತ್ರ ಏನಂದರೆ, ಬಹಳ ವಿಶೇಷ ಏನಂದ್ರಪ್ಪ, ನಮಗೆ ವಿ ನೋ ದ್ಯಾಟ್ ಅರ್ತ್ ಇದೆ, ಅರ್ತಿನ ಸುತ್ತಲೂ ಚಂದ್ರ ಸುತ್ತಾಗ್ತಾನೆ ಅಲ್ವಾ? ಚಂದ್ರ ಸುತ್ತಾಗ್ತಾನೆ. ಚಂದ್ರ ಒಂದು ಆರ್ಬಿಟ್ ಇದೆ. ಆ ಚಂದ್ರನ ಆರ್ಬಿಟ್ ಹೆಂಗಿದೆ ಅಂದರೆ, ಅದು ಆಲ್ವೇಸ್ ದಿ ಆರ್ಬಿಟ್ಸ್ ಆರ್ ಎಲಿಪ್ಟಿಕಲ್. ಎಲಿಪ್ಟಿಕಲ್ ಅಂದರೆ ಮೊಟ್ಟೆ ಆಕಾರದಲ್ಲಿರ್ತವೆ. ಅಂದರೆ ಅದು ಸೆಂಟ್ರ್ ಪಾಯಿಂಟಲ್ಲಿ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ, ಈಗ ದೂರಕ್ಕೆ ಹೋದಾಗ ಅದ್ರ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಒಂದು ಮೊಟ್ಟೆ ಇದ್ದಂಗೆ, ಅಂಡಾಕಾರ ಅಂತ ಕರಿತೀವಿ ನಾವು. ಈಗ ನಿಯರೆಸ್ಟ್ ಪಾಯಿಂಟ್ ಅಂದರೆ ಭೂಮಿಗೂ ಚಂದ್ರನಿಗೂ ನಿಯರೆಸ್ಟ್ ಪಾಯಿಂಟ್ ಹತ್ತಿರ ಇದ್ದಾಗ ನಾವು ಅದು ಎಷ್ಟು ಕಿಲೋಮೀಟರ್ ಇದೆ ಅಂತಂದರೆ 3,84,000 ಪ್ಲಸ್ ಕಿಲೋಮೀಟರ್ಸ್ ಇದೆ. ಒಂದು 3,84,000 ಕಿಲೋಮೀಟರ್ ಇದೆ. ಅದು ನಿಯರೆಸ್ಟ್ ಪಾಯಿಂಟ್, ಅದು LD ಅಂತ ಕರಿತೀವಿ, ಲೋನಾರ್ ಡಿಸ್ಟೆನ್ಸ್ ಅಂತ. ಅದೇ ದೂರ ಇದೆಯಲ್ಲ, ದೂರ ಚಂದ್ರ ಮತ್ತು ಭೂಮಿಯಿಂದ ಚಂದ್ರ ತುಂಬ ದೂರಕ್ಕೆ, ಫಾರ್ದೆಸ್ಟ್, ತುಂಬ ಟೂ ಫಾರ್ ಹೋದರೆ ಆ ದೂರ ಎಷ್ಟಿರುತ್ತೆ ಅಂದರೆ ಅರೌಂಡ್ 4,05,000 ಕಿಲೋಮೀಟರ್ಸ್. ನೋಡಿ, ಇದು 3,88,000, ಇದು 4,00,000. ಇವತ್ತು 17th February 2026, ದ ಮೂನ್ ಈಸ್ ಎಟ್ ಇಟ್ಸ್ ಫಾರ್ದೆಸ್ಟ್ ಡಿಸ್ಟೆನ್ಸ್. ತುಂಬ ದೂರ ಇದೆ ಇವತ್ತು. ಅದಕ್ಕೆ ನಾವು ಆ ದೂರ ಇರೋ ಪಾಯಿಂಟಿನ ಅಪೋಜಿ ಅಂತ ಕರಿತೀವಿ. APOGEE, ಅಪೋಜಿ ಅಂತ ಕರಿತೀವಿ. ಹತ್ತಿರ ಇರೋ ಪಾಯಿಂಟನ್ನು ಪೆರಿಜಿ ಅಂತ ಕರಿತೀವಿ. ಇದು ಪೆರಿಜಿ ಹತ್ತಿರ ಇದ್ದರೆ ನಿಯರೆಸ್ಟ್ ಡಿಸ್ಟೆನ್ಸು, ದೂರ ಫಾರ್ದೆಸ್ಟ್ ನಾವು ಅದಕ್ಕೆ ಇದು ಪೆರಿಜಿ, ಇದು ಅಪೋಜಿ ಅಂತ ಕರಿತೀವಪ್ಪ. ಇವತ್ತು ಚಂದ್ರ ಈಸ್ ಅಟ್ ಅಪೋಜಿ ಪೊಸಿಷನ್, ಅಂದರೆ ಇಷ್ಟು ದೂರ ಇದೆ, ನಮ್ಮ ಭೂಮಿಯಿಂದ ಕನ್ಸಿಡರಬಲ್ ದೂರ ಇದೆ. ಹಾಗಾಗಿ ಈಗ ನೋಡಿ, ನಾನು ನನ್ನ ಬೊಟ್ಟನ್ನು ಕಣ್ಣತ್ರ ಹಿಡ್ಕೊಂಡ್ಬಿಟ್ರೆ ಇದು ಎಂಟೈರ್ ವಿಷನ್ ಇದಿಷ್ಟು ಬ್ಲಾಕ್ ಆಗಿಬಿಡುತ್ತೆ. ಅದೇ ಇದು ದೂರಕ್ಕೆ ಹೋದಷ್ಟು ಏನಾಗುತ್ತೆ ಅಂದರೆ ಬ್ಲಾಕಿಂಗ್ ಪರ್ಸೆಂಟೇಜ್ ಕಡಿಮೆ ಆಗುತ್ತಲ್ಲ. ಹಾಗೆ ಈ ಚಂದ್ರ ಏನಾಗ್ಬಿಟ್ಟಿದೆ ಅಂದರೆ, ಇದು ಸೂರ್ಯ, ಇದು ಚಂದ್ರ ನಮ್ಮ ಭೂಮಿಯಿಂದ ಬಹಳ ದೂರ ಇರೋದ್ರಿಂದ ಚಂದ್ರ ಇಟ್ ಕೆನಾಟ್ ಕವರ್ ದಿ ಸನ್ ಕಂಪ್ಲೀಟ್ಲಿ. ಅಂದರೆ ಚಂದ್ರ ಪೂರ್ತಿ ಸೂರ್ಯನ ಬ್ಲಾಕ್ ಮಾಡೋಕ್ಕಾಗಲ್ಲ. ಎಷ್ಟು ಆಗುತ್ತಂದರೆ, ಓಕೆ, ಚಂದ್ರ ಏನು ಮಾಡ್ತಾನೆ ಅಂದರೆ ಸೂರ್ಯನ ಬ್ಲಾಕ್ ಮಾಡೋಕ್ಕೆ ಆಗುತ್ತೆ, ಆದರೆ ಸೂರ್ಯನ ಇದಿಷ್ಟು ಹಿಂಗೆ ಇಟ್ಕೊಂಡ್ರಪ್ಪ, ಒಂದಿಷ್ಟು ಹಿಂಗೆ ಕವರ್ ಆಗುತ್ತೆ. ಸೂರ್ಯಂದು ಔಟರ್ ಭಾಗ ಹಂಗೆ ಉಳ್ಕೊಂಡ್ಬಿಡುತ್ತೆ. ಚಂದ್ರ ಕವರ್ ಆಗುತ್ತೆ. ಸೂರ್ಯಂದು ಔಟರ್ ಭಾಗ ಉಳ್ಕೊಂಡದ್ರಿಂದ ನಮಗೇನಾಗ್ಬಿಡುತ್ತಮ್ಮ, ಅಲ್ಲಿ ಈ ನಮ್ಮ ಸೂರ್ಯ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಬಾಲ್ ಆಫ್ ಫೈರ್. ಅದು ಸುಮ್ಮನೆ ಉರಿತಾ ಇದೆ. ಈಗ ನಮಗೆ ಚಂದ್ರ ಅಷ್ಟು ಮಾತ್ರ, ಅಂದರೆ ಅದರದ್ದು ಪೆರಿಫೆರಿ ಸ್ವಲ್ಪ ಬಿಟ್ಟು ಬ್ಲಾಕ್ ಮಾಡುತ್ತೆ. ಹಾಗಾಗಿ ವಿ ಕುಡ್ ಸಿ ಇನ್ ದ ಸ್ಕೈ ಟುಡೇ ದ್ಯಾಟ್ ಒಂದು ರಿಂಗ್ ಆಫ್ ಫೈರ್ ಅಪಿಯರ್ಸ್. ಸೂರ್ಯ ಒಂದಿಷ್ಟು ದೊಡ್ಡ ಗೋಳ, ಅದು ಪೂರ್ತಿ ನಮಗೆ ಬೆಂಕಿ ಉಂಡೆ ಕಾಣೋದು. ಇವತ್ತು ಬೆಂಕಿಯ ಒಂದು ರಿಂಗ್ ಕಂಡಂಗೆ ಕಾಣುತ್ತೆ. ಆ ರಿಂಗ್ ಆಫ್ ಫೈರ್ ಕರೀತಾರೆ. ಅದಕ್ಕೆ ಅದನ್ನು ಎನ್ಯುಲಾರ್ ಅಂತ ಕರೀತಾರೆ. ಎನ್ಯುಲಸ್ ಅಂದರೆ ರಿಂಗ್ಸ್ ಅಂತ. ಅದಕ್ಕೆ ನಮ್ಮ ಬಯಾಲಜಿಯಲ್ಲಿ ಫೈಲಮ್ ಅನೆಲಿಡಾ ಅಂತ ಬರುತ್ತೆ, ಲೀಚ್ ಎಲ್ಲ ಬರ್ತಕ್ಕಂಥದ್ದು. ಅವ್ರ ಬಾಡಿಗಳ ಮೇಲೆ ರಿಂಗ್ಸ್ ಇರುತ್ತೆ. ಅದಕ್ಕೆ ಆ ಥರಕ್ಕೆ ಎನ್ಯುಲಸ್ ಅಂತಂದರೆ ರಿಂಗು. ನಿಮ್ಮದು ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪ್ರತಿ ವರ್ಷ ಬರುತ್ತೆ, ಪ್ರತಿ ವರ್ಷ ಬರುತ್ತೆ ಆ ಥರಕ್ಕೆ. ಸೊ ದೇರ್ ಫೋರ್ ಟುಡೇ ವಿ ಕುಡ್ ಸಿ ದ ಫಾರ್ಮೇಷನ್ ಆಫ್ ಒನ್ ಆ್ಯನ್ಯುಲರ್ ರಿಂಗ್ ಇನ್ ದ ಸ್ಕೈ, ರಿಂಗ್ ಆಫ್ ಫೈರ್ ಅಂತ. ಅದು ಕೊನೆಗೆ ಒಂದು ಯಾವುದೋ ಪಾಯಿಂಟಲ್ಲಿ ಬಿಡುತ್ತಲ್ಲ, ಬಿಟ್ಟಾಗ ಒಂದು ಡೈಮಂಡ್ ಕಂಡಂಗೆ ಕಾಣುತ್ತೆ. ಅಂದರೆ ನಮ್ಮ ಉಂಗುರ ಮೇಲೆ ಒಂದು ಡೈಮಂಡ್ ಇಟ್ಕೊಂಡು ಹೆಂಗೆ ಒಂದು ರಿಂಗು, ಅದರ ಮೇಲೆ ಒಂದು ಡೈಮಂಡ್ ಇದ್ದಂಗೆ ಆ ಥರದ್ದು ಅಪಿಯರೆನ್ಸ್ ಆಗುವ ಸಾಧ್ಯತೆ ಇರುತ್ತೆ ಇವತ್ತು. ಬಟ್ ಇವತ್ತು ಏನಂದರೆ, ಸೂರ್ಯನಿಗೆ ಇವತ್ತು ಅಮಾವಾಸ್ಯೆ ದಿನ ಬೆಂಕಿ ಉಂಗರದ ಕಿರೀಟ.
ನೋಡಿ ಎಷ್ಟು ಚೆನ್ನಾಗಿದೆ, ಕೆಳಕ್ಕೆ ಮರಿದೆ. ಅಂದರೆ ಇವತ್ತು ಅರೌಂಡ್ 140 ಸೆಕೆಂಡ್ಸು ಒಂದು ಕೌತುಕ, ಒಂದು ಕುತೂಹಲ, ಒಂದು ಭಾರಿ ಚೆನ್ನಾಗಿರ್ತಕ್ಕಂಥ ಒಂದು ಏನು ಸೆಲೆಷಿಯಲ್ ಇವೆಂಟ್ ಅಥವಾ ಒಂದು ಮೇಲ್ಗಡೆ ಖಗೋಳ ವಿಸ್ಮಯ ನಡೆಯುತ್ತೆ ಅಂದರೆ ಭಾಳ ಖುಷಿ ಆಗುತ್ತೆ. ಇದು ವಿಚಿತ್ರ, ವಿಸ್ಮಯ, ಎಷ್ಟೋ ರಹಸ್ಯ ಇದೆ. ಇದು ಸೈಂಟಿಸ್ಟಿಗೆ ಒಂದು ಬೆಸ್ಟ್ ಅವಕಾಶ. ಆ ಸೂರ್ಯನ ಸುತ್ತಮುತ್ತಲು ಏನದು ರಿಂಗ್ ಆಫ್ ಫೈರ್ ಬರ್ತಲ್ಲಮ್ಮ, ಅದನ್ನು ನೋಡಿದರೆ ನಮಗೆ ಸೂರ್ಯನ ಕೆಲವೊಂದು ಕ್ಯಾರೆಕ್ಟರ್ಸ್ನ, ಅದರ ಫೀಚರ್ಸನ್ನು ಸ್ಟಡಿ ಮಾಡೋಕ್ಕೆ ಇವತ್ತೊಂದು ಒಳ್ಳೆಯ ದಿನ ಸೈಂಟಿಸ್ಟಿಗೆ. ಕುತೂಹಲಕಾರಿಗಳೇ ಆದರೆ ಅಟ್ಲೀಸ್ಟ್ ನೋಡ್ಬೋದು. ಹಾಗಾಗಿ ಸಂಪೂರ್ಣ ಸೂರ್ಯಗ್ರಹಣ ಬೇರೆ, ಫುಲ್ ಬ್ಲಾಕ್ ಆಗಿರುತ್ತೆ. ಈ ಉಂಗುರ ಸೂರ್ಯಗ್ರಹಣ ಅಂದರೆ ರಿಂಗ್ ಅಂದ್ಕೊಂಡ್ರೆ ಅದರ ಪೆರಿಫರಲ್ ಪಾರ್ಟು ಕವರ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಮೂನು ತುಂಬ ಸೂರ್ಯನ ದೂರ ಇದೆ. ಹಾಗಾಗಿ ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅಥವಾ ಯುನಿಕ್ ಕೈಂಡ್ ಆಫ್ ಸೋಲಾರ್ ಎಕ್ಲಿಪ್ಸ್ ಹ್ಯಾಪನಿಂಗ್. ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇಫ್ ಯು ಲೈಕ್, ಥ್ಯಾಂಕ್ ಯು. ಇವತ್ತು ಬಹಳ ಚೆನ್ನಾಗಿದೆ. ಲೆಟ್ ಅಸ್ ಸಿ ದ್ಯಾಟ್ ಎಟ್ ಲೀಸ್ಟ್ ನಮ್ಮ ಇಂಡಿಯಾದಲ್ಲಿ ಅಪಿಯರ್ ಆಗಲ್ಲಪ್ಪ. ವಿ ಕ್ಯಾನ್ ವಾಚ್ ಇಟ್ ಆನ್ ಟಿ ವಿ ಆ್ಯಂಡ್ ಎಂಜಾಯ್ ದಿ ಆಲ್ ದೋಸ್ ಬ್ಯೂಟಿಫುಲ್ ಪಿಕ್ಚರ್ಸ್ ಆಫ್ ಸೋಲಾರ್ ಎಕ್ಲಿಪ್ಸ್. ಥ್ಯಾಂಕ್ ಯು. ಸರಿ ಆಯ್ತಾ? ಇಷ್ಟ ಆಯ್ತಾ? ಎಸ್. ಥ್ಯಾಂಕ್ ಯು.